ಮದ್ವೆ ಆದ್ಮೇಲೆ ಡೈವರ್ಸ್ ತಗೋಬೇಕಾ? ಇದೆಂತ ಷರತ್ತು? ಮತ್ ಮದ್ವೆ ಯಾಕೆ ಮಾಡಿಸ್ಬೇಕು ಅಂತಿದ್ದೀರಾ? ನನ್ನ ಮದ್ವೆ ಅವನ್ ಜೊತೆ ನೀವು ಮಾಡಿಸಿದ್ರೆ ನನ್ನ ಜೀವ ಬಿಡ್ತೇನೆ ಅಷ್ಟೇ. ನಾನ್ ಈ ಮದ್ವೆ ಆಗಲ್ಲ ಅಷ್ಟೇ. ನಮ್ರತ ಪ್ಲೀಸ್ ನಿಲ್ಸು. ಆ ಚಾಕುನ ಬಿಸಾಕು ದಯವಿಟ್ಟು. ಇಲ್ಲಮ್ಮ, ನನ್ ಜೀವನನೇ ಹಾಳಾಗ್ತಾ ಇದೆ. ಆ ತ್ರಿಶೂಲನ್ನ ನೀವ್ ನೋಡಿದೀರಾ? ಬಡವ, ಸ್ವಲ್ಪ ಸಹ ವಿದ್ಯಾಭ್ಯಾಸ ಇಲ್ಲ. ಅವ್ನ್ ಹಾಕೋ ಬಟ್ಟೆ ಎಷ್ಟು ಚೀಪ್. ಯಾವನ್ ಕಡೆ ಹೋಗ್ತಾನೋ ಗೊತ್ತಿಲ್ಲ. ಅಂತವ್ನನ್ನ ನನ್ ಜೊತೆ ಮದ್ವೆ ಮಾಡ್ತೀರಾ? ಮಾವ, ನೀವ್ ಈ ರೀತಿ ಯಾಕೆ ಮಾಡ್ತಾ ಇದೀರಾ? ನಿಮ್ ಮೊಮ್ಮಗಳು ಜೀವ ತೆಗಿಬೇಕು ಅಂತನಾ? ಇವತ್ತೇ ಈಗ್ಲೇ ಮದ್ವೆನ ಕ್ಯಾನ್ಸಲ್ ಮಾಡಿ, ಇಲ್ಲ ಅಂದ್ರೆ ನಾನು ನಿಮ್ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸರಿ ಆಯ್ತು, ಹಾಗಾದ್ರೆ ನಾನು ಸಹ ನಿನ್ನ ವಿರುದ್ಧ ಕೇಸ್ ಮಾಡ್ತೀನಿ. ಏನ್ ಕೇಸ್ ಗೊತ್ತಾ? ನಮ್ರತಾಳ ಮಾವನ ಸಾವಿನ ಮೊದಲು ಆದ ಘಟನೆ ನಿನಗೆ ನೆನ್ಪಿದೆ ಅಲ್ವಾ? ಆ ಸತ್ಯ ಹೊರಬರಬಾರ್ದು ಅಂದ್ರೆ ನೀನು ಈ ಮದುವೆನ ಒಪ್ಕೊಳ್ಳೇಬೇಕು, ಹಾಗೂ ನಿನ್ನ ಮಗಳನ್ನು ಒಪ್ಪಿಸ್ಬೇಕು. ಆ ಮುದುಕನ್ ಬುದ್ಧಿಗೆ ಏನೋ ಬಂದಿದೆ. 100 ಸಂಬಂಧ ಬಂದ್ರೂ ಎಲ್ಲ ರಿಜೆಕ್ಟ್ ಮಾಡಿದಾನೆ. ತನ್ನ ಮೊಮ್ಮಗಳಿಗೆ ಮದ್ವೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದಾನೆ ಅನ್ಸುತ್ತೆ. ಅಯ್ಯೋ, 100 500 ಸಂಬಂಧ ಬಂದ್ರು ಸಹ ಅವನದನ್ನ ಒಪ್ಪಲ್ಲ. ಅವನ್ ಸಾಮಾನ್ಯ ಮನುಷ್ಯ ಅಲ್ಲ. ಈ ದೇಶದ ಶ್ರೀಮಂತರಲ್ಲೇ ಒಬ್ಬ. ಅವನು ಶರ್ಮಾ ಇಂಡಸ್ಟ್ರೀಸ್ ನ ಮಾಲೀಕ. ಅವನು ನಾರಾಯಣ್ ಶರ್ಮಾ. ಅವನು ಅವಳು ಮದ್ವೆ ಮಾಡ್ಸಿದ ದಿನ ಇಡೀ ಜಗತ್ತೇ ಆ ಮದ್ವೆನ ನೋಡುತ್ತೆ. ಮೇಡಮ್, ಈ ಬಾರಿ ನಾನ್ ತಂದಿರೋ ಸಂಬಂಧಗಳು ನಿಮ್ಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತೆ. ನೋಡ್ತಾ ಇರಿ. ನಾರಾಯಣ ಶರ್ಮಾ ಅವರಿಗೆ ತಮ್ಮ ಮೊಮ್ಮಗಳು ಅಂದ್ರೆ ಪಂಚಪ್ರಾಣ. ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ನೋಡಲು ಎಲ್ರೂ ಕಾಯ್ತಿದ್ರು. ಮಾವ, ಇದನ್ನ ನೋಡಿ. ನನ್ನ ಮೊಮ್ಮಗಳಿಗೆ ಇಂಥ ಹುಡುಗರನ್ನ ತಂದಿದ್ದೀರಾ? ಗೆಟ್ ಔಟ್! ಮಾವ, ನನ್ ಮಗಳು ಜೀವನ ಪೂರ್ತಿ ಮದುವೆ ಆಗ್ಬಾರ್ದು ಅಂತ ನೀವು ಡಿಸೈಡ್ ಮಾಡಿದೀರಾ. ಇಷ್ಟೊಂದು ಒಳ್ಳೆ ಸಂಬಂಧಗಳು ಬರ್ತಾ ಇದಾವೆ, ಅದನ್ನೆಲ್ಲ ಯಾಕೆ ಬೇಡ ಅಂತಿದ್ದೀರಾ? ವಾಟ್ ಇಸ್ ದ ಪ್ರಾಬ್ಲಮ್? ಈ ಹುಡುಗರಲ್ಲಿ ಯಾರು ನಮ್ ನಮ್ರತಾಗಿ ಯೋಗ್ಯರಲ್ಲ. ನಮ್ರತಾಗಿ ಯೋಗ್ಯವಾದ ಹುಡುಗ ಸಿಕ್ಕಾಗ್ಲೇ ಅವಳು ಮದ್ವೆ ಮಾಡ್ತೀನಿ. ಹೌದಾ? ಒಳ್ಳೆ ಸಂಬಂಧ ಅಲ್ವಾ? ಕಿರಣ್ ಶೆಟ್ಟಿ, ಅಷ್ಟು ದೊಡ್ಡ ಶೆಟ್ಟಿ ಇಂಡಸ್ಟ್ರಿಯ ಏಕೈಕ ವಾರಸ್ದಾರ ಅವನು. 2ನೇ ಸಂಬಂಧ, ಅವನು ಇಂಡಿಯಾ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಲಿದ್ದಾನೆ. 3ನೇ ಸಂಬಂಧ, ಪ್ರಧಾನಮಂತ್ರಿಯವರ ಸಂಬಂಧಿಕರು. ಹಾಯ್ ತಾತ. ಹಲೋ ಮಗಳೇ. ಡ್ಯಾನ್. ಆದ್ರೆ ಏನು, ನಮ್ರತಾ ನಾರಾಯಣ್ ಶರ್ಮನ ಏಕೈಕ ಮೊಮ್ಮಗಳು. ನಾನು ಯಾವ ರೀತಿ ಹುಡುಗನ ಹುಡುಕ್ತೀನಿ ಅಂದ್ರೆ ಇಡೀ ಜಗತ್ತೇ ಆಶ್ಚರ್ಯದಿಂದ ನೋಡ್ಬೇಕು. ಗೊತ್ತಿಲ್ಲ ನನ್ನ ಮಗಳಿಗಾಗಿ ನೀವು ಯಾವ ರಾಜ್ಯದ ರಾಜ್ಕುಮಾರನನ್ನ ಹುಡುಕ್ತಾ ಇದ್ದೀರಾ ಅಂತ. ನಿನಗ್ ಸ್ವಲ್ಪ ಸಹ ಬುದ್ಧಿ ಇಲ್ವಾ? ದಯವಿಟ್ಟು ಕ್ಷಮಿಸಿ. 1000 ರೂಪಾಯಿ ಶೂಸ್ ಹಾಳು ಮಾಡ್ತಿಲ್ಲೋ? ವೈಟ್ ಶೂಸ್ಗೆ ಯಾರಾದ್ರೂ ಬ್ಲಾಕ್ ಪಾಲಿಶ್ ಹಾಕ್ತಾರಾ? ಸಾರಿ ಅಣ್ಣ, ಗೊತ್ತಿಲ್ಲದೆ ಏನೋ ಆಗೋಯ್ತು, ಕ್ಷಮಿಸಿ. ಮಾಡೋ ತಪ್ಪು ಮಾಡಿ ಸಾರಿ ಕೇಳ್ತೀಯಾ ಬಡವ ರಾಸ್ಕಲ್? ಬಿಡಿ ಸರ್, ಹೋಗ್ಲಿ. ಚಿಕ್ಕ ಹುಡುಗ ಏನೋ ಗೊತ್ತಾಗದೆ ಮಾಡಿದ್ದಾನೆ. ನೀನ್ ನನಗೆ ಹೇಳ್ಕೊಡ್ತೀಯಾ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ? ನಿನ್ ಮಿತಿಯಲ್ಲಿ ನೀನ್ ಇರೋದನ್ನ ಕಲಿ. ನೀನ್ ಇದೇ ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತೀಯ ತಾನೆ? ಅವನ್ ಮೇಲೆ ನಿನ್ಗೆ ಅಷ್ಟು ಕರುಣೆ ಇದ್ರೆ ತಗೋ, ಈ ಶೂಸ್ ನೀನೇ ಈಗ ಕ್ಲೀನ್ ಮಾಡ್ಕೊಡು. ಕ್ಲೀನ್ ಮಾಡು. ಮತ್ತೆ ನೀನೇ ನನ್ ಮುಖ ನೋಡ್ತೀಯ? ಒಳಗಡೆ ಹೋಗೋ. ನಾರಾಯಣ್ ಶರ್ಮಾ ಅವರೇ, ನೀವಿಲ್ಲಿ. ನಾನು ಏನ್ ಮಾಡ್ಬೋದು? ತ್ರಿಶೂಲ್, ನಾನು ನಾರಾಯಣ್ ಶರ್ಮಾ, ಈ ನಗರದ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಶರ್ಮಾ ಕನ್ಸ್ಟ್ರಕ್ಷನ್ಸ್ ಮಾಲೀಕ. ದಯವಿಟ್ಟು ನೀವು ನನ್ನ ಮೊಮ್ಮಗಳಾದ ನಮ್ರತಾನ ಮದುವೆ ಆಗಿ. ಸರ್, ಏನು ಹೇಳ್ತಿದ್ದೀರಾ ನೀವು? ನಿಮ್ಮ ಮೊಮ್ಮಗಳು ನನ್ನಂತ ಶೂ ಪಾಲಿಶ್ ಮಾಡೋರನ್ನ ಏನಕ್ಕೆ ಮದುವೆ ಆಗ್ಬೇಕು? ಎಲ್ಲರ ಮುಂದೆ ಇದನ್ನ ಹೇಳೋಕ್ಕಾಗಲ್ಲ. ನೀವು ದಯವಿಟ್ಟು ನನ್ನ ಜೊತೆ ಬನ್ನಿ. ತ್ರಿಶೂಲ್, ನೀನು ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತು. ಮತ್ತೆ ನೀನು ಶೂ ಪಾಲಿಶ್ ಮಾಡೋನಂತೆ ಬದುಕ್ತಿರುವ ಕಾರಣನೂ ಗೊತ್ತು. ಏನು, ಆದ್ರೆ ನಿಮ್ಗಿದೆಲ್ಲ ಹೇಗೆ ಗೊತ್ತು? ಉಳಿದಿರೋದೆಲ್ಲ ಇದರಲ್ಲಿ ಬರೆಯಲಾಗಿದೆ. ಮದ್ವೆ ಆದ್ಮೇಲೆ ಡಿವೋರ್ಸ್ ತಗೋಬೇಕು, ಇದೆಂತ ಷರತ್ತು? ಈ ತರ ಮದ್ವೆ ಮಾಡೋದಕ್ಕೆ ನೀವ್ ಯಾಕೆ ಬಯಸ್ತೀರಾ? ಮತ್ತೆ ನನ್ನ ಬಗ್ಗೆ ನಿಮ್ಗೆ ಹೇಗೆಲ್ಲ ಗೊತ್ತು? ಮದ್ವೆ ಆದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ತನ್ನ ಸೀಕ್ರೆಟ್ ಯಾರಿಗೂ ಗೊತ್ತಾಗ್ಬಾರ್ದಂತ ತ್ರಿಶೂಲ್ ಈ ಷರತ್ತನ್ನ ಒಪ್ಕೊಂಡ.
ಮದ್ವೆ ನಿಶ್ಚಯವಾದ ಮಾತು ನಮ್ರತಾಳ ತಾಯಿ ಗಿರಿಜಾಗಿ ತಿಳಿದಾಗ ಶರ್ಮಾ ಮ್ಯಾನ್ಷನ್ ನಲ್ಲಿ ದೊಡ್ಡ ಜಗಳವೇ ಆಯ್ತು. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.